ಇವತ್ತು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ನೊಣವಿನಕೆರೆಯ ಶ್ರೀಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂರುವಂಥ ಕೊಠಡಿಗೆ ಅಜ್ಜಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಕರಿವೃಷಭ ದೇಶಿಕೇಂದ್ರ ಶ್ರೀಗಳು ಶಿವಯೋಗಿ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂರುವಂತಹ ಅಥವಾ ಅವರು ಕೆಲಸ ಮಾಡುವಂತಹ ಕಾರ್ಯನಿರ್ವಹಿಸುವಂತಹ ಕೊಠಡಿ ಮುಖ್ಯಮಂತ್ರಿಗಳ ಕೊಠಡಿಗೆ ಭೇಟಿ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನೋಡಿ, ಈ ಒಂದು ಮಠದ ಪರಂಪರೆಯಲ್ಲೇ ಬಂದಂಥವರು ಶ್ರೀ ವೀರಗಂಗಾಧರ ಅಜ್ಜ. ಸೊ ಅವರ ಹೆಸರಿನಲ್ಲೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಂತೆ. ಈಗ ಪ್ರತಿಯೊಂದು ಹಂತದಲ್ಲೂ ಸಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಆಶೀರ್ವಾದ ವಚನಗಳನ್ನು ನೀಡ್ತಾ ಮಾರ್ಗದರ್ಶಕರಾಗಿ ಜೊತೆಗೆ ಇದ್ದಂತಹ ಅಜ್ಜಯ್ಯ, ನೊಣವಿನಕೆರೆಯ ಅಜ್ಜಯ್ಯ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಬಳಿಕ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂರುವಂತಹ ಕೊಠಡಿ ಮತ್ತು ಕಾರ್ಯನಿರ್ವಹಿಸುವಂಥ ಕೊಠಡಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಕೊಠಡಿ ಇದೆ. ಸೊ ಆ ಒಂದು ಕೊಠಡಿಗೆ ಹೋಗಿ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ, ಅದನ್ನು ನೋಡಿದ್ದಾರೆ, ಅವರ ಒಂದು ಪಾದಸ್ಪರ್ಶ ಅಲ್ಲಾಗಿದೆ. ಸೊ ಆ ಮೂಲಕ ಆ ಇಡೀ ಸ್ಥಳ ಅವರ ಅನುಗ್ರಹಕ್ಕೆ ಪಾತ್ರವಾಗಿದೆ ಅನ್ನುವ ನಂಬಿಕೆ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಶ್ರೀಗಳು ವಿಧಾನಸೌಧಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅವರು ನೋಡಿ, ಯಾವುದೇ ಲಿಫ್ಟ್ ಯೂಸ್ ಮಾಡ್ತಿಲ್ಲ. ನೀವು ದೃಶ್ಯದಲ್ಲಿ ಜಸ್ಟ್ ಗಮನಿಸ್ತಾ ಇರ್ಬೋದು, ಮೆಟ್ಲುಗಳನ್ನು ಹತ್ಕೊಂಡೇ ಹೋಗ್ತಾವ್ರೆ. ಯೂಶ್ವಲಿ 3ನೇ ಮಹಡಿ ಅಂದರೆ ಲಿಫ್ಟಲ್ಲಿ ಹೋಗ್ತಾರೆ ಎಲ್ಲರೂ, ಬಟ್ ಶ್ರೀಗಳು ಲಿಫ್ಟಲ್ಲಿ ಹೋಗ್ತಾ ಇಲ್ಲ. ನೋಡಿ, ಅವರು ಹತ್ಕೊಂಡೇ ಹೋಗ್ತಾ ಇದ್ದಾರೆ, ಕಾಲ್ನಡಿಗೆಯ ಮೂಲಕನೇ 3ನೇ ಫ್ಲೋರ್ಗೆ ಹೋಗಿದ್ದಾರೆ. ಅದು ತಾವು ಗಮನಿಸ್ಬೋದು, ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೋಗಿ ಅಲ್ಲಿ ಸಿಎಂ ಕೂರುವಂತಹ ಕುರ್ಚಿಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ಆ ಸ್ಥಳವನ್ನು ಅವರು ಆಶೀರ್ವಾದ ಮಾಡಿದ್ದಾರೆ. ಸೊ ಆ ಮೂಲಕ ಅವರ ಪಾದಸ್ಪರ್ಶಕ್ಕೆ ಆ ಇಡೀ ಸ್ಥಳ ಇವತ್ತು ಪಾತ್ರವಾಗಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಒಂದು ರೀತಿಗೆ ಮನಸ್ಸಿನಲ್ಲಿ ಖುಷಿ, ಆನಂದ, ಒಂದು ರೀತಿಗೆ ಧನ್ಯತಾ ಭಾವ. ಏಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸದಾಕಾಲ ಪ್ರತಿ ಹಂತದಲ್ಲೂ ಸಹ ಹೇಳ್ತಾ ಬರ್ತಾ ಇದ್ದಂಥದ್ದು ಅಜ್ಜಯ್ಯನವರು. ಸೊ ಹೀಗಾಗಿ ಇದೇ ಅಜ್ಜಯ್ಯನವರ ಒಂದು ಪಾದಧೂಳಿನಿಂದ ಡಿ.ಕೆ. ಶಿವಕುಮಾರ್ ಅವರ ಕೊಠಡಿ ಇವತ್ತು ಪುನೀತವಾಗಿದೆ, ಧನ್ಯತೆಯನ್ನು ಪಡ್ಕೊಂಡಿದೆ. ಗಂಗಾಧರ ಅಜ್ಜಯ್ಯ ಗಂಗಾಧರ ಅಜ್ಜಯ್ಯ ಗಂಗಾಧರ ಅಜ್ಜಯ್ಯ